ರಾಶಿಗನುಗುಣವಾಗಿ ನಿಮ್ಮನ್ನು ಹೆಚ್ಚು ಇಷ್ಟಪಡುವ ದೇವರು ಯಾರೆಂದು ತಿಳಿಯಬೇಕೆ? ಇಲ್ಲಿದೆ ನೋಡಿ. ಈಗ ಇಲ್ಲಿರುವ 12 ರಾಶಿಗಳಿಗೆ ಇಷ್ಟವಾದ ದೇವತೆ ಯಾರು ಮತ್ತು ಯಾವ ದೇವತೆ ನಿಮ್ಮ ರಾಶಿಯ ಜೊತೆಯಲ್ಲಿ ಆಳವಾಗಿ ಸಂಪರ್ಕಿಸಲು ಇಷ್ಟಪಡುತ್ತಾರೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈಗೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಾವು ಯಾವ ರಾಶಿಗಳ ಜನರು ಹೇಗೆ ವರ್ತಿಸುತ್ತಾರೆ, ಅವರ ಗುಣ ಸ್ವಭಾವ ಹೇಗಿರುತ್ತದೆ ಅಂತೆಲ್ಲ ನಿಖರವಾಗಿ ಅಲ್ಲದೆ ಹೋದರೂ ಸಹ ಮುಖ್ಯವಾದ ಒಳನೋಟಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಈಗ ಇಲ್ಲಿರುವ 12 ರಾಶಿಗಳಿಗೆ ಇಷ್ಟವಾದ ದೇವತೆ ಯಾರು ಮತ್ತು ಯಾವ ದೇವತೆ ನಿಮ್ಮ ರಾಶಿಯ ಜೊತೆಯಲ್ಲಿ ಆಳವಾಗಿ ಸಂಪರ್ಕಿಸಲು ಇಷ್ಟಪಡುತ್ತಾರೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 1. ಮೇಷರಾಶಿ. ಮೇಷರಾಶಿಯು ಮಂಗಳ ಗ್ರಹದಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಈ ಮೇಷರಾಶಿಯ ಜನರು ತುಂಬಾ ದೃಢನಿಶ್ಚಯ ಮತ್ತು ಧೈರ್ಯಶಾಲಿಗಳು ಆಗಿರುತ್ತಾರೆ. 2. ವೃಷಭ ರಾಶಿ. ವೃಷಭ ರಾಶಿಯವರು ಶುಕ್ರನಿಂದ ಆಳಲ್ಪಡುತ್ತಾರೆ ಮತ್ತು ಈ ಜನರು ತುಂಬಾನೇ ಐಷಾರಾಮಿಗಳಾಗಿರುತ್ತಾರೆ. ಲಕ್ಷ್ಮೀ ದೇವಿಯು ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾಳೆ. ವೃಷಭ ರಾಶಿಯವರೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತಾರೆ, ಆದ್ದರಿಂದ ಅವರು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. 3. ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಬುಧದಿಂದ ಆಳಲ್ಪಡುತ್ತಾರೆ. ಸರಸ್ವತಿ ದೇವಿಯು ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ಪ್ರತಿನಿಧಿಸುತ್ತಾಳೆ. ಈ ರಾಶಿಯವರೊಂದಿಗೆ ಸರಸ್ವತಿ ದೇವತೆಯು ಸಂಪರ್ಕ ಹೊಂದಲು ಬಯಸುತ್ತಾರಂತೆ. 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಚಂದ್ರನ ಗ್ರಹದಿಂದ ಆಳಲ್ಪಡುತ್ತಾರೆ. ಈ ಜನರು ಪಾರ್ವತಿ ದೇವಿಯನ್ನು ಪೂಜಿಸಬೇಕು. ಮಾತಾ ಪಾರ್ವತಿ ಪೋಷಣೆ ಮತ್ತು ಕುಟುಂಬದ ಸಾಮರಸ್ಯವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಾರೆ. 5. ಸಿಂಹರಾಶಿ. ಸಿಂಹರಾಶಿಯನ್ನು ಸೂರ್ಯನ ಗ್ರಹವು ಆಳುತ್ತದೆ. ಕಾಳಿ ದೇವಿಯು ಶಕ್ತಿ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ದೇವಿಯು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಾಳೆ. ಈ ಜನರು ಶಕ್ತಿ ಮತ್ತು ಶಕ್ತಿಗಾಗಿ ಮಾ ಕಾಳಿಯನ್ನು ಪೂಜಿಸಲು ಸಲಹೆ ನೀಡುತ್ತಾರೆ. 6. ಕನ್ಯಾರಾಶಿ. ಕನ್ಯಾರಾಶಿಯ ಜನರು ಬುಧನಿಂದ ಆಳಲ್ಪಡುತ್ತಾರೆ. ಈ ಜನರು ಪೋಷಣೆ ಮತ್ತು ಕಾಳಜಿಯನ್ನು ಪ್ರತಿನಿಧಿಸುವ ಅನ್ನಪೂರ್ಣ ದೇವಿಯ ಜೊತೆ ಸಂಪರ್ಕವನ್ನು ಹೊಂದಿರುತ್ತಾರೆ. ಈ ಜನರು ಅನ್ನಪೂರ್ಣ ಮಾತೆಯನ್ನು ಪೂಜಿಸಬೇಕು. 7. ತುಲಾರಾಶಿ. ತುಲಾರಾಶಿಯ ಜನರು ಶುಕ್ರನಿಂದ ಆಳಲ್ಪಡುತ್ತಾರೆ. ಪ್ರೀತಿ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸುವ ರತಿ ದೇವಿಯು ತುಲಾ ರಾಶಿಯವರೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತಾಳೆ. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯು ಮಂಗಳ ಗ್ರಹದಿಂದ ಆಳಲ್ಪಡುತ್ತವೆ. ಚಾಮುಂಡ ದೇವಿಯು ರಕ್ಷಣೆ ಮತ್ತು ನಿಗೂಢತೆಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಈ ಜನರು ಈ ದೇವಿಯೊಂದಿಗೆ ಸಂಪರ್ಕ ಹೊಂದಲು ಬಯಸುವುದರಿಂದ ಆಕೆಯನ್ನು ನಿಯಮಿತವಾಗಿ ಪೂಜಿಸಬೇಕು. 9. ಧನುರಾಶಿ. ಧನುರಾಶಿಯ ಸ್ಥಳೀಯರು ಗುರುವಿನ ಆಳ್ವಿಕೆಗೆ ಒಳಗಾಗುತ್ತಾರೆ. ಸರಸ್ವತಿ ದೇವಿಯು ಜ್ಞಾನವನ್ನು ಪ್ರತಿನಿಧಿಸುತ್ತಾಳೆ. ಹಾಗಾಗಿ ಧನು ರಾಶಿಯ ಜನರು ಈ ದೇವತೆಯೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಾರೆ. 10. ಮಕರ ರಾಶಿ. ಮಕರ ರಾಶಿಯ ಜನರು ಶನಿ ಗ್ರಹದಿಂದ ಆಳಲ್ಪಡುತ್ತಾರೆ. ಶಿಸ್ತು ಮತ್ತು ಸ್ಥಿತಿಸ್ಥಾಪಕತ್ವದ ಜವಾಬ್ದಾರಿಯನ್ನು ಹೊಂದಿರುವ ದುರ್ಗಾದೇವಿಯು ಅವರೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತಾರೆ. 11. ಕುಂಭರಾಶಿ. ಕುಂಭರಾಶಿಯವರು ಶನಿಯಿಂದ ನಿಯಂತ್ರಿಸಲ್ಪಡುತ್ತಾರೆ. ಅವರು ಸೃಜನಶೀಲತೆ ಮತ್ತು ಸ್ವಂತಿಕೆಗಾಗಿ ಮಾತಂಗಿ ದೇವಿಯನ್ನು ಪೂಜಿಸಬೇಕು. ದೇವಿ ಮಾತಂಗಿ ಈ ಸ್ಥಳೀಯರೊಂದಿಗೆ ಸಂಪರ್ಕವನ್ನು ಸೃಷ್ಟಿಸಲು ಬಯಸುತ್ತಾರೆ. 12. ಮೀನರಾಶಿ. ಮೀನರಾಶಿಯನ್ನು ಗುರುಗ್ರಹದಿಂದ ಆಳಲಾಗುತ್ತದೆ. ಲಕ್ಷ್ಮೀ ದೇವಿಯು ಆಧ್ಯಾತ್ಮಿಕ ಸಂಪತ್ತು ಮತ್ತು ಸಹಾನುಭೂತಿಯನ್ನು ಪ್ರತಿನಿಧಿಸುತ್ತಾಳೆ. ಅವರು ಮೀನರಾಶಿಯನ್ನು ಆಶೀರ್ವದಿಸಲು ಬಯಸುತ್ತಾಳೆ, ಆದ್ದರಿಂದ ಅವರು ಈ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದು ಒಳ್ಳೆಯದು.